ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಪ್ಪ ಕೆಲಸ ಎಲ್ಲ ಮುಗೀತು, ತಿಂಡಿ ಎಲ್ಲ ಆಯಿತು ಅಂತ ಕೂತ್ಕೊಂಡ ತಕ್ಷಣವೇ ನಮ್ಮ ಅಮ್ಮ ಕೊಟ್ಟು ಕಳಿಸಿರೋ ಜಿಲೇಬಿ ಕಣ್ಣಿಗೆ ಬಿದ್ದು, ಜಿಲೇಬಿ ತೆಗಿಯೋಣ ಅಂತ ತಿನ್ನೋಣ ಅಂದ್ಬಿಟ್ಟು ಜಿಲೇಬಿನ ಓಪನ್ ಮಾಡಿದೆ. ಸಖತ್ತಾಗಿತ್ತು ಮಾತ್ರ, ಟೇಸ್ಟ್ ಮಾತ್ರ. ವೀಡಿಯೋ ಮಾಡ್ತಾಯಿದ್ದೀನಿ ನಾನು, ಅದಕ್ಕಿಂತ ಫಸ್ಟ್ ತಿನ್ನೋಣ ಅನ್ನೋಷ್ಟು ನನಗೆ ಇದಾಗ್ತಾಯಿತ್ತು. ಸರಿ ಅಂದ್ಬಿಟ್ಟು ವೀಡಿಯೋ ಮಾಡ್ತಾನೆ ಸ್ವಲ್ಪ ತಿಂದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅಂದರೆ ಅಲ್ಲೇ ಮಾಡ್ತಾಯಿದ್ರಲ್ಲ ಅವ್ರ ಹತ್ರ ತಗೊಂಬಂದಿರೋದು ಜಿಲೇಬಿ, ಹಾಗಾಗಿ ಟೇಸ್ಟ್ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ನೋಡಿದ್ರೆ ನಾನು ಆರ್ಡರ್ ಮಾಡಿರೋದು ಬಂದಿತ್ತು. ಜಿಲೇಬಿ ತಿನ್ಕೊತಿದ್ದೆ, ಆರ್ಡರ್ ಮಾಡಿರೋದು ಬಂದಿತ್ತು. ಆಯಿತು, ಆರ್ಡರ್ ಅವ್ರು ಫೋನ್ ಮಾಡಿದ್ರು, ಹೋಗ್ಬಿಟ್ಟು ಇಸ್ಕೊಂಬರೋಣ ಅಂದ್ಬಿಟ್ಟು ಕೆಳಗಡೆ ಹೋದೆ. ಅವ್ರು ಬೇರೆ ಚಿಲ್ಲರೆ ಇಲ್ಲ ಅಂತ ಚಿಲ್ಲರೆ ಹುಡುಕ್ತಾಯಿದ್ರು. ಅಲ್ಲೇ ಟೈಮ್ ಆಯಿತು. ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಹಾಗಾಗಿ ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಆ ಒಂದು ಪ್ರಾಡಕ್ಟು ಬಂದು ನನ್ನ ಕೈಗೆ ಸೇರಿತು. ನನಗೆ ತುಂಬ ಖುಷಿ ಆಯಿತು. ನಾನೇನೋ ಅಂದ್ಕೊಂಡಿದ್ದೆ, ಅದೇ ಏನೋ ಒಂಥರ ಆರ್ಡರ್ ಆಗಿತ್ತು. ನಾನು ಚೆನ್ನಾಗಿರಲ್ಲ ಅಂದ್ಕೊಂಡಿದ್ದೆ, ಬಟ್ ಚೆನ್ನಾಗಿತ್ತು. ನನಗೆ ತುಂಬ ಖುಷಿ ಆಯಿತು. ಸರಿ ಓಪನ್ ಮಾಡೋಣ ಅಂದ್ಬಿಟ್ಟು ಮನೆಗೆ ತಗೊಂಬರ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ವಿಡಿಯೋ ಬಂದು ನನ್ನ ಫ್ರೆಂಡ್ ಬಿಂದು, ನನ್ನ ಸೋಲ್ಮೇಟ್ ಮಾಡ್ತಾ ಇರೋದು ವೀಡಿಯೋನ. ನಾನು ತಗೊಂಬರ್ತಾಯಿದ್ದೆ, ತಡೆಯೋ ಒಂದು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದಾಳೆ. ಹಾಗೆ ಒಂದು ಫೋಟೋ ತೆಗಿತೀನಿ ಅಂದ್ಲ, ಹಾಗೆ ನಿಂತ್ಕೊಂಡೆ. ಅವಳಂತೂ ಫೋಟೋ ತೆಗಿ ಅಂದರೆ ವೀಡಿಯೋನ ಮಾಡಿದ್ದಾಳೆ. ಸರಿ ಆಯಿತು, ಮನೆಗೆ ತೊಗೊಂಬಂದ್ವಿ, ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾಯಿದ್ದೀನಿ. ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಾಯಿಲ್ಲ, ಹೇಗೆ ಬಂದಿದೆ ಏನು ಅಂತ ಯೋಚನೆ ಮಾಡಿಬಿಟ್ಟು ಫಸ್ಟು ದೇವರ ಸ್ವಲ್ಪ ಒಂದು ಪ್ರಾರ್ಥನೆ ಹಾಕಿದೆ, ಚೆನ್ನಾಗಿ ಬರಲಿ ಕಣಪ್ಪ ಅಂತ. ಏಕೆಂದರೆ ನಾನು ತುಂಬ ಇಷ್ಟಪಟ್ಟು ಆರ್ಡ್ರ್ ಮಾಡಿರೋದು ಇದನ್ನೇ. ನಾನು ತುಂಬ ವರ್ಷಗಳಿಂದ ಇದು ತಗೊಬೇಕು ಅಂತ ಇದ್ದೆ, ಆದರೆ ಇದು ತಗೊಳಕ್ಕಾಗಿರಲಿಲ್ಲ. ಇವತ್ತು ತಗೊಂಡೆ, ನನಗೆ ತುಂಬ ಖುಷಿ ಆಯಿತು. ಫೈನಲಿ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡೋಕ್ಕೂ ನನಗೆ ಭಯ, ಕವರ್ನು ನಾನು ತೆಗಿತಾ ಇರಲಿಲ್ಲ. ಹೇಗೆ ಬಂದಿದೆಯೋ ಏನೋ ಅನ್ನೋದು ನನ್ನ ತಲೆಯಲ್ಲಿತ್ತು. ಹಾಗಾಗಿ ಸರಿ ಆಯಿತು ಅಂದ್ಬಿಟ್ಟು ಓಪನ್ ಮಾಡಿದೆ. ನಾನು ಅಂದ್ಕೊಂಡಿರೋದಕ್ಕಿಂತ ಸಖತ್ತಾಗಿ ಬಂದಿತ್ತು ನಾನು ಆರ್ಡರ್ ಮಾಡಿದ್ದು. ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ನಾನು ನೋಡಿ, ಇದೇನು ಗೊತ್ತಾ, ಮಸಾಲೆ ಬಾಕ್ಸ್. ಮಸಾಲೆಗಳನ್ನೆಲ್ಲ ಇಲ್ಲಿ ಇಟ್ಕೊಬೋದು. ನಮ್ಮ ಬಿಂದು ಹಂಗೆ ಒಂದು ವೀಡಿಯೋ ತೆಗಿತೀನಿ ಅಲ್ಲ, ಫೋಟೋ ತೆಗಿತೀನಿ ಅಂದ್ಬಿಟ್ಟು ಫೋಟೋ ತೆಗಿತಾ ಇದ್ದಾಳೆ. ಫೋಟೋ ಎಲ್ಲ ತೆಗ್ದಾಯಿತು. ಸ್ವಲ್ಪ ನಿಮಗೂ ತೋರ್ಸೋಣ ಅಲ್ವಾ ಯಾವ ಥರ ಇದೆ ಅಂದ್ಬಿಟ್ಟು ಒಂದೊಂದೇ ಓಪನ್ ಮಾಡಿದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜವಾಗ್ಲೂ ನಾನು ಅವಳು ನಗಾಡು ಅಂತಿದ್ಲು. ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಾಯಿಲ್ಲ, ಹಾಗಾಗಿ ಸ್ವಲ್ಪ ಕಾಮಿಡಿ ಮಾಡ್ತಾಯಿದ್ದೆ. ನೋಡಿ, ಅದು ಯಾವ ಥರ ಆಪ್ಷನ್ ಇದೆ ಅಂದರೆ, ಅದು ಸರ್ಕಲಾಗಿ ತಿರುಗಿಸ್ಲೂಬೋದು. ನೋಡಿ, ನಮಗೆ ಯಾವ ಮಸಾಲೆ ಐಟಮ್ಸ್ ಬೇಕು ಅದು ಸಿಗೋವರೆಗೂ ನಾವು ಈ ಕಡೆ ಸರ್ಕಲ್ ಥರ ತಿರುಗಿಸ್ಬಿಟ್ಟು ನಾವು ಅದನ್ನು ತಗೊಂಡು ಯೂಸ್ ಮಾಡಿ ಮತ್ತು ನಾವು ಇಡ್ಬೋದು. ಅದು ಮೇಲ್ಗಡೆ ಆ ಹೋಲ್ ಇದೆಯಲ್ಲ, ಅದಕ್ಕೆ ಹೂಗಳನ್ನ ಇಡ್ಬೋದು, ಹೂವಿನ ಕುಂಡ ಥರ ಇನ್ನೂ ಲುಕ್ಕಾಗಿ ಕಾಣುತ್ತೆ ಅಡುಗೆ ಮನೆ. ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ಅದು ನೋಡಿ ಸಾಕಾಗೋಯ್ತು. ಸರಿ ಆಯಿತು, ಎಲ್ಲ ಆರ್ಡರಿಂದೆಲ್ಲ ಬಂತು. ಅಷ್ಟೊತ್ತಿಗೆ ಅದನ್ನೇ ಜೋಡಿಸಿಡೋಣ ಅನ್ನೋತ್ತಿಗೆ ರೀಗೆ ಸ್ವಲ್ಪ ಶೀತ ಆಗಿತ್ತು. ಹಾಗಾಗಿ ರೀಗೆ ಶಿರಪ್ ಕುಡ್ಸೋಣ ಅಂತ ಶಿರಪ್ ತೊಗೊಂಡೆ. ಬಟ್ ರಿಯಾ ಕುಡಿತಾನೆ ಇಲ್ಲ, ಅಲ್ಲಿಗೆ ಓಡಾಡ್ತಾಯಿದ್ದೆ. ಶಿರಪ್ ರಿಯಾ ಏಕೆ ನಂಗೆ ಕುಡಿಸ್ತೀಯಾ? ಏಯ್ ಅದಂಗೆ ಮಾಡಬೇಡ. ಏನು ಶೀತ ಆಗ್ಬಿಟ್ಟು ಸಕ್ಕತ್ತಾಗೆ ಕುಡಿಯೋಣಂತೆ.
ಫೈನಲಿ ರಿಯುಗೆ ಶಿರಾಪ್ ಕುಡಿಸಿ ಬಂದೆ, ಎಲ್ಲ ಸೆಟ್ ಮಾಡೋಣ ಅಂತ. ಅಷ್ಟೊತ್ತಿಗೆ ಮತ್ತೆ ನನಗೆ ಆಚೆ ಕಡೆ ಸ್ವಲ್ಪ ನಮ್ಮಮ್ಮ ಅವರೆಕಾಳು ಕೊಟ್ಟು ಕಳಿಸಿದ್ರು. ಅದನ್ನು ಚಿಲ್ಕಿಸ್ಬಿಟ್ಟು ಅವರೆಕಾಳನ್ನ ಒಣ ಹಾಕಿದ್ದೆ. ಅಂದರೆ ತುಂಬ ದಿನ ಸ್ಟೋರ್ ಮಾಡ್ಬೋದು ಅವರೆಕಾಳನ್ನ ಒಣ ಹಾಕಿದ್ರೆ ಚಿಲ್ಕಿಸ್ಬಿಟ್ಟು. ಹಾಗಾಗಿ ಅವರೆಕಾಳನ್ನ ಚಿಲ್ಕಿಸಿ ಒಣ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಕೈ ಆಡೋಣ. ಈ ಮೇಲ್ಗಡೆ ಎಲ್ಲ ಈಗ ಒಣಗಿರ್ತವೆ, ಕೆಳಗಡೆ ಹಾಗೆ ಹಸಿ ಹಸಿ ಇರುತ್ತೆ ಅಂದ್ಬಿಟ್ಟು ಸರಿ ಆಯಿತು ಒಣಾಕಿ ಇರೋದ ಸ್ವಲ್ಪ ಕೈ ಆಡಿಸ್ಬರೋಣ ಅಂತ ಹೋದ್ರೆ ಯಪ್ಪ ಬಿಸಿಲು ಅಷ್ಟಿಷ್ಟಲ್ಲ ನೋಡಿ. ಎಷ್ಟೊಂದು ಬಿಸಿಲು ಅಂದರೆ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಬಿಸಿಲು. ಆಯಿತು ಅಲ್ಲಿಂದ ಹೊರಟೆ ನಾನು. ರಿಯು ಕರ್ಕೊಂಬರೋಣ ಅಂತ ಆ ಕಡೆ ಮನೇಲಿದ್ಲು. ಅಷ್ಟೊತ್ತಿಗೆ ಅವಳೇ ಬಂದಿದ್ಲು ರಾಣಿ. ಅಲ್ಲೇ ಏಂಬು ಬಿದ್ದಿರ ಹುಷಾರು, ರಿಯಾ ಕಚ್ಚಬಾರ್ದು. ಹಾಂ ಶಿರಾಪೆಲ್ಲ ಕುಡಿಸಿದೆ. ಅವಳ ಕೈ, ಆಮೇಲೆ ಅವಳ ಕೈ ಸರಿಯಿಲ್ಲ ನಮ್ಮ ರಿಯುಂದು, ತಗೊಂಬಿಟ್ಟು ಶಿರಾಪ್ನ ಬಾಯೊಳಗೆ ಹಾಕ್ಕೊಂಡ್ಬಿಡ್ತಾಳೆ ಆ ಡಬ್ಬಿನ. ಹಾಗಾಗಿ ಮೇಲೆ ಎತ್ತಿಕ್ಬಿಟ್ಟು ಶೋಕೇಶಿಗೆ ಸರಿ ಅವನ್ನೆಲ್ಲ ಜೋಡಿಸೋದ್ರೆ ಆಯಿತು, ಬಂದಿತ್ತಲ್ಲ ಹೆಂಗೋ ಐಟಮ್ ನಾನು ಮಾಡಿರೋದು ಅಂದ್ಬಿಟ್ಟು ಹೋದರೆ ಪಾತ್ರೆಗಳು ನೋಡಿ ಶಾಕಾಯಿತು. ಆಮೇಲೆ ನೋಡ್ತೀನಿ ಇವೆಲ್ಲ ತೊಳೆದಿರೋ ಪಾತ್ರೆಗಳಲ್ವ ಅಂತ. ನಾನು ಇಷ್ಟೊಂದು ಪಾತ್ರೆ ಆಗ್ಬಿಟ್ವ ಬೆಳಗ್ಗೆಯಿಂದ ಅಂತ ತುಂಬ ಎದುರುಬಿಟ್ಟಿದೆ. ನೋಡಿದ್ರೆ ಇಷ್ಟೇ ಆಗಿತ್ತು. ಸ್ವಲ್ಪ ಸಮಾಧಾನ ಆಯಿತು, ಪಾತ್ರೆ ನಾನು ತೊಳೆದಿಟ್ಟಿದ್ದೀನಿ, ಪಾತ್ರೆಗಳೇನಿಲ್ಲ ಅಂತ ಸಮಾಧಾನ ಆಯಿತು. ನಾವು ಇನ್ನೊಂದು ಏನಂದರೆ ನಾವು ನೀರಿನ ಟ್ಯಾಂಕ್ ತೊಗೊಂಬಂದ್ವಿ ಹೊಸದು. ಅದನ್ನೆಲ್ಲ ವಿಲಾಗ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಏನಾದರೂ ಚೆನ್ನಾಗಿರೋದು ಐಟಮ್ಸ್ಗಳೇ ನಾವು ತೊಗೊಂಬಂದಿದ್ರೆ ಮಾಡ್ಬೋದು. ಈ ಕ್ಯಾನ್ ತೊಗೊಂಬಂದು, ಚೊಂಬು ತೊಗೊಂಬಂದು, ತಟ್ಟೆ ತೊಗೊಂಬಂದೆ, ಲೋಟ ತೊಗೊಂಬಂದೆ, ಅವೆಲ್ಲ ಮಾಡಿದ್ರೆ ಇಂಟ್ರೆಸ್ಟ್ ಚೆನ್ನಾಗಿರಲ್ಲ ಅಂತ. ಇನ್ನೂ ಸ್ವಲ್ಪ ಚಿಲುಕ್ಸವಿದ್ದು ನಾವು ಕಾಳು ನೋಡಿ ರಾತ್ರಿ ಎಲ್ಲ ಅಷ್ಟೊಂದು ಚಿಲ್ಕಿಸಿದ್ದೀವಿ. ನಾನು ಮತ್ತು ನಮ್ಮ ಪಕ್ಕದ ಮನೆ ಒಂದು ಅಕ್ಕ ಇದ್ದರು, ಅವರು ಚಿಲ್ಕಿಸಿದ್ದೀವಿ. ಇನ್ನೂ ಇದ್ದಾವೆ ಅಪ್ಪ. ಫೈನಲಿ ನೋಡಿ ಜೋಡಿಸಿದ್ದೀನಿ. ಹೇಗೆ ಕಾಣ್ತಾ ಇದೆ ಕಮೆಂಟ್ ಮಾಡಿ. ಸಕ್ಕತ್ತಾಗಿದೆಯಲ್ಲ, ಅಡುಗೆ ಮನೆಗಂತೂ ಮಸ್ತ್ ಕಾಣುತ್ತಿದ್ದು. ನನಗಂತೂ ಅದು ನೋಡಿ ಇನ್ನೂ ಖುಷಿ. ಅಯ್ಯೋ ನೋಡಿ ಡ್ರೈ ಫ್ರೂಟ್ಸ್ಗಳ ಎಷ್ಟೊಂದು ಡ್ರೈ ಫ್ರೂಟ್ಸ್ಗಳಿದ್ದಾವೆ ಅಂದರೆ, ನಾನು ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ ಅಂತ ತಗೊಂಬಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ ಐಟಮ್ಸ್ ಹಾಕ್ಕೊಳ್ಳೋ ಹಂಗಾಯಿತು. ಅದಾದಮೇಲೆ ಕಡಲೆಕಾಳು ಮತ್ತು ಹೆಸ್ರುಕಾಳು ನೆನಾಕಿದ್ದೆ ಸ್ವಲ್ಪ ತಿನ್ನೋಣ ಅಂತ. ನಾನು ಡ್ರೈ ಫ್ರೂಟ್ಸ್ಗಳನ್ನ ತುಂಬಿದ್ದೀನಿ ನೋಡಿ. ಬರೀ ಅದರಲ್ಲಿ ಏನೂ ಇಲ್ಲ, ಮಸಾಲೆ ಬಾಕ್ಸ್ ಏನೂ ಇಲ್ಲ, ಬರೀ ಡ್ರೈ ಫ್ರೂಟ್ಸೇ ಇರೋದು ಅದರಲ್ಲಿ ನೋಡಿ. ಬರೀ ಉತ್ತುತ್ತೆ, ಕಲ್ಸಕ್ಕರೆ, ಪಿಸ್ತಾ, ಬಾದಾಮ್, ಆಮೇಲೆ ಇನ್ನೊಂದೇನಂತಾರೆ ಗೋಡಂಬಿ, ದ್ರಾಕ್ಷಿ ಅವೇ ಇರೋದು. ಸ್ವಲ್ಪ ಅಲ್ಲಿ ನಾನು ವೀಳ್ಯದೆಲೆ ಇಟ್ಕೊಂಡಿದ್ದೀನಿ, ವೀಳ್ಯದೆಲೆ ಅಡಿಕೆ. ಅಂದರೆ ಊಟ ಮಾಡಾದ್ಮೇಲೆ ಸ್ವಲ್ಪ ಏನಾದ್ರು ಊಟ ಇದಾಗಿಲ್ಲ ಅಂದರೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಇದೆ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಹೋಲ್ ತೋರಿಸ್ತಾ ಇದ್ದೀನಿ, ಆವಾಗಲೇ ತೋರಿಸಿದ್ನಲ್ಲ, ಅಲ್ಲಿಗೆ ಇಡ್ಬೋದು ಏನಾದರೂ ಹಾಕಿ. ಚೆನ್ನಾಗಿದೆಯಲ್ಲ? ಅದೆಲ್ಲ ಸೆಟ್ ಮಾಡಿ ಬಂದೆ. ನಮ್ಮ ರಿಯಾ ಬಿಸ್ಕೆಟ್ ತಿಂತೀನಿ ಅಂತ ಬಿಸ್ಕೆಟ್ ತಿಂತಾ ಇದ್ದಾಳೆ. ಸರಿ ಮಮ್ಮಿ ಮಲ್ಕೊತೀನಿ ಅಂದ್ಲು. ಸರಿ ಆಯಿತು ಮಗಳೇ, ಬಿಸ್ಕೆಟ್ ತಿಂದ್ಬಿಟ್ಟು ಮಲ್ಕೊ, ಎದ್ಬಿಟ್ಟು ಊಟ ಮಾಡಿವಂತೆ ಅಂದೆ. ಏಕೆಂದರೆ ಈಗಿನ ಅವಳು 10 ಗಂಟೆಲಿನೂ ತಿಂಡಿ ತಿಂದಿದ್ಲು, ಆಗಲೇ 12 ಗಂಟೆ ಆಯಿತು ಟೈಮು. ಸೊ ಹಾಗಾಗಿ ಇನ್ನೇನು ಊಟ ಮಾಡಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಸರಿ ಆಯಿತು ಮಗಳೇ, ಬಿಸ್ಕೆಟ್ ತಿಂದ್ಬಿಟ್ಟು ಮಲ್ಕೊ, ಎದ್ಬಿಟ್ಟು ಅಷ್ಟೊತ್ತಿಗೆ ಅನ್ನ ಕೂಗಿಸಿರ್ತೀನಿ, ಬಿಸಿ ಅನ್ನ ಆಗಿರುತ್ತೆ. ಈಗ ಅವಳು 12 ಗಂಟೆ ಮಲ್ಕೊಂಡ್ರೆ 2 ಗಂಟೆ 2:15 ಎದ್ದಾಳ್ತಾಳೆ ಅವಳು. ಆಲ್ಮೋಸ್ಟ್ ಅಲ್ಲಿ 2:15 3 ಗಂಟೆಗೆ ಎದ್ದಾಳ್ತಾಳೆ. ಹಾಗಾಗಿ ಅವಳು ಎದ್ದಾಳೊತ್ತಿಗೆ ಬಿಸಿ ಅನ್ನನ ಕೂಗಿಸ್ಬಿಟ್ಟು ವೆಯ್ಟ್ನೆಲ್ಲ ಆರಿಸಿದ್ರೆ ಅವಳು ಎದ್ದ ತಕ್ಷಣವೇ ನಾನು ಊಟಕ್ಕೆ ಕೊಡೋಕ್ಕೆ ಕರೆಕ್ಟ್ ಆಗುತ್ತೆ ಅವಳಿಗೆ ಅಂದ್ಬಿಟ್ಟು, ಸರಿ ಚಿನ್ನು ಬಂಗಾರಿ ಮಂಕೊ ಅಂದ್ಬಿಟ್ಟು ಮಲಗಿಸ್ತಿದ್ದೀನಿ ನೋಡಿ. ಬಿಸ್ಕೆಟ್ ಒಂದು ಪ್ಯಾಕ್ ಖಾಲಿ ಮಾಡಿ ಅಕ್ಕ ಬಂದು ಹಾಸಿಗೆ ಮೇಲೆ ಎತ್ತಿಸ್ತಿದ್ದಾಳೆ. ಅವಳಿಗೆ ಅಂತ ಕುಡಿಯೋಕ್ಕೆ ನೀರು ಬೇರೆ ಎಕ್ಸ್ಟ್ರಾ ತಗೊಂಬರ್ಬೇಕು ನಾನು ನೋಡಿ. ರಾಣಿ ಯೋಗ ಪಡ್ಕೊಂಬಿಟ್ಟಿದ್ದಾಳೆ ಅವಳಂತೂ.
ಇದು ಇವತ್ತಿನ ಲಾಗ್. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ರೀನಾ ಮಲಗಿಸ್ಬಿಟ್ಟು ಬಾಯ್ ಹೇಳಕ್ಕಂದ, ಬಾಯೇನು ಅವಳು ನಿದ್ದೆ ಮೂಡಲಿದ್ದಾಳೆ, ಬಾಯ್ ಮಾಡ್ತಾಯಿಲ್ಲ. ಅವಳ ಪರವಾಗಿ ನಾನು ಹೇಳ್ತೀನಿ ಬಾಯ್.